ವೆಲ್ಕಮ್ ಆಲ್ ಡೇ 20 ಆಫ್ 150 ಡೇಸ್ ಚಾಲೆಂಜ್. ಸೊ ಬೆಳಗ್ಗೆ ಎದ್ದು ಈಗ ಜಸ್ಟ್ ಫ್ರೆಶ್ ಆಗಿವಿ. ಫ್ರೆಶ್ ಆದ ತಕ್ಷಣ ಈಗ ನಮ್ದು ಆ್ಯಸ್ ಯೂಶುವಲ್ ಎಂಟಿ ಸ್ಟಮಕ್ ವೇಟ್ ಚೆಕ್ ಮಾಡ್ಕೋಕೆ ಹೋಗ್ಬೇಕು. ಸೊ ಇವತ್ತು ನಮ್ಮದು ಎಂಟಿ ಸ್ಟಮಕ್ ವೇಟ್ ಬಂದುಬಿಟ್ಟು 78.90. ಯಾಕಪ್ಪ ಅಂತಂದರೆ ಇದು ನಿನ್ನೆ ನಮ್ಮದು ಕಾಪ್ಸ್ ಲೋಡಿಂಗ್ ಇತ್ತಲ್ಲ, ಸೊ ಹಂಗಾಗಿ 5:45 ಆಗ್ಯದ. ಎಲ್ಲ ಮುಚ್ಚವ. ಈಗ ಬಂದು ನಾನೇ ಓಪನ್ ಮಾಡಬೇಕು. ಇದಕ್ಕೆ ಓಪನ್ ಮಾಡಿ ಸೊ ಏನಾಗ್ತದೆ ಏನಿಲ್ಲ ಅಂತ. ಚಳಿ ಅಂದ್ರೆ ಫುಲ್ ಡೇಂಜರ್ ಚಳಿ. ಟೈಮ್ ಈಗ 8:30 ಎಲ್ಲ ಆಗ್ತದ. ಈಗ ಅಮೂಲ್ ಹಾಲು ತೊಗೊಂಡಿವಿ. ವಾಕ್ ಆಯಿತು. ಇಲ್ಲಿಂದ ಮುಗಿಸ್ಕೊಂಡು ಸೀದಾ ಈಗ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಏನೇನೆಲ್ಲ ತೋರಿಸ್ತೀನಿ ಅಂತ. ಅದಾದ್ಮೇಲೆ ಒಂದು ಸ್ವಲ್ಪ ಬೇರೆ ಪ್ಲ್ಯಾನ್ ಮಾಡ್ಲಾಕತ್ತಿದ್ವಿ. ಆ ಪ್ಲ್ಯಾನ್ ಇತ್ತು. ಸ್ವಲ್ಪ ಶಿವಾನಂದ್ ಪಾಟೀಲ್ ಫೋನ್ ಮಾಡಿದ್ದ. ನೋಡಮ್ಮ ಈಗ ಸ್ವಲ್ಪ ಹುಡುಗರ ಜೊತೆ ಡಿಸ್ಕಷನ್ ಮಾಡ್ಕೊಂಡು ಇವತ್ತು ಏನೇನಾದ ಕೆಲಸದೆಲ್ಲ ಮುಗಿಸ್ಕೊಂಡು ಫ್ರೀಯಾಗಿ ಒಂದು ಸ್ವಲ್ಪ ಮೀಟಾಗಿ ಏನಾದೆಲ್ಲ ಅಪ್ಡೇಟ್ ಮಾಡ್ತೀನಿ ಅಂತ. ಸೊ ಈ ಮನೆಗೆ ಒಂದು ಮತ್ತೆ ಮತ್ತೆಲ್ಲರೂ ಬಾಯ್. ಒಂದು ಆ್ಯಪಲ್, 100 ಗ್ರಾಮ್ ಬನಾನಾ, 5 ಆಮ್ಲೆಟ್, ಓಟ್ ಶೇಕ್, ಆಮೇಲೆ ಇದು ನೀರು, ಕೆಮಿಕಲ್ ಸಕ್ಕರೆ ಮತ್ತು ಸಬ್ಜಾ. ಬ್ರೇಕ್ಫಾಸ್ಟ್ ಟೈಮ್ ಇದು. 120 ಗ್ರಾಮ್ ಚಿಕನ್, ಪನ್ನೀರ್, 80 ಗ್ರಾಮ್ ರೈಸ್, ಆಮೇಲೆ 100 ಗ್ರಾಮ್ ವೆಜ್ಜೀಸ್. ಆಫ್ಟರ್ನೂನ್ ಲಂಚ್ ಇದು. ಈಗ ಇದೆಲ್ಲ ಮುಗಿಸ್ಕೊಂಡು ಜಿಮ್ಮಿಗೆ ಬಂದೀವಿ. ಸೊ ಜಿಮ್ನಾಗ ಲೆಗ್ ಮತ್ತು ಇವತ್ತು ಶೋಲ್ಡ್ರ್ ವರ್ಕೌಟು, ಇದ್ರ ಜೊತೆ ನಮ್ದು ಆ್ಯಸ್ ಯೂಶುವಲ್ ಆ್ಯಬ್ಸು, ಅದ್ರ ಜೊತೆ ಮತ್ತು ಒಂದು ಸ್ವಲ್ಪ ಕಾರ್ಡಿಯೋ ಇರ್ತದೆ. ಇದು ಮುಗಿಸ್ಕೋಬೇಕಂದ್ರೆ ಒಂದು 2.5 ತಾಸು ಆಗ್ತದೆ. ಯಾಕಂದರೆ ಲೆಗ್ ಸ್ವಲ್ಪ ನಮ್ಗೆ ಜಲ್ದಿ ಮುಗಿತದೆ, ಬಟ್ ಹೆವಿ ಬ್ರೇಕ್ ಡೌನ್ ಆಗುತ್ತೆ ಮಸಲ್ಸ್ಗಳೆಲ್ಲ. ಫುಲ್ ಹೆವಿ ಎನರ್ಜಿ ಡೌನ್ ಆಗುತ್ತದೆ. ಸೊ ಇದ್ರಾಗ ನಾನು ಒಂದು ಮಿಡಲ್ ಒಂದು ವೀಡಿಯೋ ಬರ್ತದೆ ಈಗ. ಸೊ ಅದು ನಾನು ಫುಲ್ ಡ್ರೈನ್ ಔಟ್ ಆಗಿ ಚಕ್ಕರ್ ಬಂದು ಸ್ವಲ್ಪ ರೆಸ್ಟ್ ಮಾಡಬೇಕಾದ್ರೆ ನಮ್ಮ ನಜೀರ್ ವೀಡಿಯೋ ಮಾಡಿರೋದು ಅದು. ನಿಂದ್ರೆ ಸತ್ಯಕ್ಕೆ ಬರವಲ್ತು ನಮ್ಗೆ, ಅಷ್ಟು ಫುಲ್ ಡ್ರೈನ್ ಔಟ್ ಆಗಿವೆ. ಅದಕ್ಕೆ ಎಕ್ಸಸೈಸ್ ಮಾಡಿ ಪೂರ್ತಿ ಕಲಸಾಗಿವಿ. ಅವನು ಹುಡುಗರಿಗೆ ನಮ್ಮ ನೋಡ್ರಿ ಫುಲ್ ಮಜಾ ಬರ್ತದೆ. ಸೊ ಈಗ ಇದೆಲ್ಲ ಮುಗಿಸ್ಕೊಂಡು ಒಂಟಿವರೆಗೆ ಅದಕ್ಕೇನು ಬ್ಲ್ಯಾಕ್ ಕಾಫಿ ಅಂತಾರೆ. ಅದಕ್ಕೆ ಬ್ಲ್ಯಾಕ್ ಕಾಫಿ ಗೊತ್ತದ ನನಗೂ. ಅಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ. ಮೀಡಿಯಮ್ ಮತ್ತು ಜಾಸ್ತಿ ಏನೋ ಮಾಡಾಗಿದೆ. ಮೀಡಿಯಮ್ ನೋಡೋಣ. ಕಾಫಿ ಕುಡಿಯಕತ್ತಿ ನೋಡ್ರಿ. ಇದು ಬ್ಲ್ಯಾಕ್ ಕಾಫಿ ವಿತ್ ಹನಿ, ನೋ ಆ್ಯಡೆಡ್ ಶುಗರ್. 100 ಗ್ರಾಮ್ ಕರ್ಡ್, 80 ಗ್ರಾಮ್ ರೈಸ್, 120 ಗ್ರಾಮ್ ಪನ್ನೀರ್, ಚಿಕನ್ ರಿಪ್ಲೇಸ್. ಸೊ ಇದು 100 ಗ್ರಾಮ್ ವೆಜ್ಜೀಸ್. ಈಗ ನೈಟ್ ಡಿನ್ನರ್ ಟೈಮ್ ಇದೆ. ಡಿನ್ನರ್ ಇದು ನಂದು. ಇದು ಮುಗಿಸ್ಕೊಂಡು ಒಂದು ಸ್ವಲ್ಪ ಹಂಗೆ ಬಿಗ್ ಬಾಸ್ ನೋಡ್ಕೊತ ಊಟ ಮಾಡ್ಬೇಕಂತದ. ಬಿಗ್ ಬಾಸ್ ನೋಡ್ಕೊಂಡು ಊಟ ಮಾಡತ್ತೀನಿ. ಇದು ಮುಗಿಸ್ಕೊಂಡ್ಮೇಲೆ ಸಿಗತ್ತೆ. ರೋನಿ ವಾಕಿಂಗ್ ಟೈಮು. ರೋನಿ ಉಸ್ಕೊಳ ಬಂದು ಎಲ್ಲಿ ಇದಾಗೋಗ್ತು ಪೂರ್ತಿವರೆಗೆ ಎಗರಾಡ್ಲಾಗತ್ತೆ. ರೋನಿ ಬಾ ನಡಿ. ಈಗ ಹೋಗಿ ವಾಪಸ್ ಭಗವದ್ಗೀತೆ ಓದ್ಬೇಕು. ಇದಾದ್ಮೇಲೆ ಹೋಗಿ ರೆಸ್ಟ್ ಮಾಡ್ಬೇಕು ಇವತ್ತು. ಯಾಕಂದರೆ ಒಂದು 2 ಡೇಸ್ ನನಗೆ ಆ್ಯಕ್ಚುಲಿ ರೆಸ್ಟ್ ಇಲ್ಲ. ಹಾಗಾಗಿ ನೋಡೋಣ ಈಗ ಹೋಗಿ ಎಷ್ಟೊತ್ತು ಏನಿಲ್ಲ ಅಂತೆಲ್ಲ ತೋರಿಸ್ತಾನಂತ ರೋನಿಗೆ ಇದು ಮಾಡಿ ಹೋಗೋಣ. ಈಗ ಇದು ಭಗವದ್ಗೀತೆ ಓದಾಕತ್ತೀವಿ. ನಿನ್ನೆ ಅದೆಲ್ಲ ಮೆನ್ಷನ್ ಮಾಡಿದಂಗೆ ಇಲ್ಲಿ ತನಕ ಓದಿವಿ. ಸೊ ಇದಾದಮೇಲೆ ಇಲ್ಲದ ಈಗ ಇಲ್ಲಿಂದ ಎಷ್ಟು ಪೇಜ್ ಓದ್ತೀನಿ ಏನೆಲ್ಲ ಗೊತ್ತಿಲ್ಲ ನನಗೇನು. ಸೊ ಇವತ್ತೇನು ಸ್ವಲ್ಪ ನಿದ್ದೆ ಬರತ್ತಿಲ್ಲ. ಅಂದ್ರೂ ರೆಸ್ಟ್ ಮಾಡಬೇಕು. ಯಾಕಂದ್ರೆ ಶನಿವಾರ ಈ ಸಲ ಸೆಕೆಂಡ್ ಸ್ಯಾಟರ್ಡೇ ಬರುತ್ತಲ್ಲ. ಸೊ ಆಲ್ಮೋಸ್ಟ್ ರೆಸ್ಟ್ ಇರ್ತದೆ ಶನಿವಾರ. ಅದಾದಮೇಲೆ ಸಂಡೇ ಬೇರೆ ಕಡೆ ಪ್ಲ್ಯಾನ್ ಮಾಡೀವಿ. ಸೊ ಅವಾಗ ಮಲ್ಕೊಂಡು ಹೋಗ್ಬೇಕು. ನೋಡಮ್ಮ ಇದೆಷ್ಟು ಓದ್ತೀನಿ ಎಷ್ಟಿಲ್ಲ ಅಂತ. ಮತ್ತು ಏನಿರ್ತದೆ ನಾಳೆ ಆ್ಯಸ್ ಯೂಶುವಲ್ ಮತ್ತು ಏನೇನಿರ್ತದೆ ಏನೇನಿಲ್ಲ ಎಲ್ಲಷ್ಟು ಅಪ್ಡೇಟ್ ಮಾಡ್ತೀನಂತ. ಈಗ ಇದು ನೋಡಮ್ಮ ಎಷ್ಟೊತ್ತಾಗುತ್ತೆ ಓದಮ್ಮ. ಅದಾದಮೇಲೆ ಮತ್ತೊಂದು ಸ್ವಲ್ಪ ನಾನು ಥಿಂಗ್ಸ್ಗಳ ರೆಡಿ ಮಾಡ್ಕೊಳ್ಳೋದು ಒಂದು ಕಡೆ, ಮತ್ತು ಬೇರೆ ಕಡೆ ಪ್ಲ್ಯಾನ್ ಮಾಡ್ಲಾಕತ್ತಿದ್ವಿ. ಸೊ ಅದೆಲ್ಲಿ ಏನು ಎಂತ ಅಂತೇಳಿ ಎಲ್ಲಷ್ಟು ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಅದಾದಮೇಲೆ ಇವತ್ತು ಒಂದು ಸ್ವಲ್ಪ ವೀಡಿಯೋ ಎಲ್ಲ ಸ್ವಲ್ಪ ಜಾಸ್ತಿ ಮಾಡೋಕ್ಕಾಗಿಲ್ಲ. ಕೆಲವೊಂದು ಕಡೆ ನಾನೇ ಮೊಬೈಲ್ ತೊಗೊಂಡೋಗಿರಲಿಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋನು ಲೆಂತ್ ಶಾರ್ಟ್ ಬರ್ಬೋದು. ಅದಾದಮೇಲೆ ಈಗ ರೀಸೆಂಟಾಗಿ ಸೆಲ್ಫ್ ನಮ್ಮದು ನಾವೇ ಒಂದು ಗಿಫ್ಟ್ ಕೊಡ್ಲಾಕತ್ತೀವಿ ಏನೋ ಒಂದು. ಸೊ ಅದು ಏನು ಗಿಫ್ಟು ಏನಿಲ್ಲ ಅಂತೇಳಿ ಎಲ್ಲಷ್ಟು ನೆಕ್ಸ್ಟ್ ಬಂದಮೇಲೆ ತೋರಿಸ್ತೀನಿ ಅಂತ. ಸೊ ಯಾಕಂದ್ರೆ ನಮಗೆ ಯಾರು ಗಿಫ್ಟ್ ಕೊಡೋರಿಲ್ಲ. ನಮ್ಮ ಮನೆ ಬರೋ ಇಷ್ಟೇ ಅದ. ನೋಡೋಣ ಏನು ಕೊಡ್ತೀವಿ ಏನಿಲ್ಲ ಅಂತ ಹೇಳ್ತೀನಿ. ಸೆಲ್ಫ್ ಗಿಫ್ಟ್ ಇದು. ಸೊ ಈಗ ಮೊನ್ನೆ ಮಿಸ್ಟರ್ ಜೂನಿಯರ್ ಗೋಷ್ಠಿ ಕೊಟ್ಟಿವಿ. ಸೊ ಇಟ್ಸ್ ಟೈಮ್ ಫಾರ್ ಮಿಸ್ಟರ್ ಗೋಸ್ಟ್ ನಾವು.
ಸೊ ಸ್ಟೇ ಟ್ಯೂನ್ ಫಾರ್ ದಟ್ ಗಿಫ್ಟ್. ಏನಿಲ್ಲ ಅಂತೇಳಿ ಎಲ್ಲ ರಿವೀಲ್ ಮಾಡೋಣ ಆ ಟೈಮ್ಗೆ. ಸೊ ಗುಡ್ ನೈಟ್, ಸೈನಿಂಗ್ ಆಫ್ ಡೇ ಟುಡೇ.